ಬಿಡದಿ ಟೌನ್ಶಿಪ್ನ ವಿಚಾರಕ್ಕೆ ಸಂಬಂಧಿಸಿದಂತೆ ರಾಜಕೀಯ ಹೋರಾಟ ಜೋರಾಗ್ತಾ ಇದೆ. ರೈತರ ಆಕ್ರೋಶವೂ ಕೂಡ. ಬಿಡದಿ ಟೌನ್ಶಿಪ್ಗೋಸ್ಕರ ನಾವು ಜಮೀನನ್ನು ಬಿಟ್ಟು ಕೊಡಲ್ಲ ಅನ್ನುವಂಥ ರೈತರು, ಇಲ್ಲ ನಾವು ಕೊಡೋದಕ್ಕೆ ರೆಡಿ ಇದ್ದೀವಿ ಅನ್ನುವಂಥ ರೈತರು, ಮತ್ತೊಂದು ಕಡೆ ರಾಜಕೀಯವಾಗಿ ಮಾಡೇ ಮಾಡ್ತೀವಿ ಅಂತ ಹೇಳ್ತಾ ಇರುವಂಥ ಕಾಂಗ್ರೆಸ್ಸು, ಮಾಡಬಾರದು ಮಾಡೋದಕ್ಕೆ ಬಿಡಲ್ಲ ಅಂತ ಇರುವಂಥ ಬಿಜೆಪಿ ಮತ್ತು ಜಾತ್ಯತೀತ ಜನತಾದಳ. ಸದ್ಯ ಈ ಹೋರಾಟ ಯಾವ ಕಡೆಗೆ ಹೋಗ್ತಾ ಇದೆ, ಏನಾಗ್ತಾ ಇದೆ, ಬಿಜೆಪಿ ಮತ್ತು ಜೆಡಿಎಸ್ನ ಆಕ್ಷೇಪಕ್ಕಿರುವಂಥ ಕಾರಣಗಳೇನು, ಕಾಂಗ್ರೆಸ್ ಪಟ್ಟು ಹಿಡಿದಿರೋದು ಯಾಕಾಗಿ, ಎಲ್ಲದರ ಬಗ್ಗೆ ಮಾತನಾಡ್ತಾ ಹೋಗೋಣ. ಆದರೆ ಅದಕ್ಕಿಂತ ಮೊದಲು ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಸಚಿವ ಸತೀಶ್ ಜಾರಕಿಹೊಳಿ ಅವರ ಭಾವ ಮಂಜುನಾಥ್ ಅವರನ್ನ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ಅನ್ನುವಂಥ ಮಾಹಿತಿ. ಬೆಳಗ್ಗೆ ಮಂಜುನಾಥ್ ಅವರ ಮನೆಯ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದರು. ಅಬಕಾರಿ ಇಲಾಖೆಯಲ್ಲಿ ಹೆಚ್ಚುವರಿ ಆಯುಕ್ತರು ಮಂಜುನಾಥ್ ಅವರು ಆರೋಪಗಳ ಕಾರಣಕ್ಕಾಗಿ ಅವರ ಮೇಲೆ ರೇಡ್ ಆಯಿತು ಅನ್ನುವಂಥ ಮಾಹಿತಿ ಇದೆ. ಇಡಿ ರೇಡ್ ಆಯಿತು ಅಂತಂದ್ರೆ ಸಾಮಾನ್ಯ ಕೇಸ್ನಲ್ಲಿ ರೇಡ್ ಮಾಡಿರೋದಿಲ್ಲ ಇಡಿ. ಅದು ಹವಾಲಾ, ಮನಿ ಲಾಂಡ್ರಿಂಗ್, ವಿದೇಶಿ ವ್ಯವಹಾರ, ಇದಕ್ಕೆ ಲಿಂಕ್ ಆಗಿರುತ್ತೆ ಯಾವುದೇ ಕೇಸ್ ಆದರೂ ಕೂಡ. ಬಟ್ ಪರ್ಟಿಕ್ಯುಲರ್ ಡೀಟೇಲ್ ಈ ಕ್ಷಣದವರೆಗೂ ಕೂಡ ಲಭ್ಯ ಆಗಿದೆ. ಯಾವ ಕೇಸಿಗೆ ಸಂಬಂಧಿಸಿದಂತೆ ಮಂಜುನಾಥ್ ಅವರ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಎನ್ನುವಂಥ ಸ್ಪಷ್ಟತೆ ಈ ಕ್ಷಣದವರೆಗೂ ಕೂಡ ಲಭ್ಯವಾಗಿಲ್ಲ. ಈ ಹಿಂದೆ ಎಲ್ಲಾದರೂ ರೇಡ್ ಆಗಿತ್ತಾ ಅಂತ ಕೇಳಿದರೆ, ಮಂಜುನಾಥ್ ಅವರ ಮನೆಯ ಮೇಲೆ ಈ ಹಿಂದೆ ಏನಾದರೂ ದಾಳಿ ಆಗಿತ್ತಾ, ಅದು ಆದಾಯ ತೆರಿಗೆ ಇಲಾಖೆನೋ, ಲೋಕಾಯುಕ್ತನೋ, ಎಸಿಬಿನೋ ಇವರೇನಾದರೂ ದಾಳಿ ಮಾಡಿದ್ರಾ ಅಂತ ಕೇಳಿದರೆ ನಮ್ಮ ಪ್ರತಿನಿಧಿ ಆಗಲೇ ವಿವರಿಸ್ತಾ ಇದ್ರು, ಇಲ್ಲಿ ತನಕ ಆಗಿರಲಿಲ್ಲ. ಇಡಿ ದಿಢೀರಂತ ದಾಳಿ ಮಾಡಿದೆ ಅಂತಂದ್ರೆ ಈ ಕೇಸು ಗಂಭೀರ ತಿರುವನ್ನು ಪಡ್ಕೊಳ್ತಿದೆ ಅಂತ ಅರ್ಥ. ಸದ್ಯ ಸಿಗ್ತಾ ಇರುವಂತ ಮಾಹಿತಿ ಪ್ರಕಾರ ಅವರನ್ನ ಬೆಂಗಳೂರಿನ ರೇಸ್ ಕೋರ್ಸ್ ರಸ್ತೆಯಲ್ಲಿ ಅವರ ಅಪಾರ್ಟ್ಮೆಂಟ್ ಇದೆ, ಅಲ್ಲಿ ವಶಕ್ಕೆ ಪಡೆಯಲಾಗಿದೆ ಅಂತ. ವಿದೇಶಿ ಅಕ್ರಮ ಹಣಕಾಸು ವ್ಯವಹಾರ, PMLA ಅಂದ್ರೆ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್, ಇದನ್ನು ಉಲ್ಲಂಘಿಸಿದಂತ ಆರೋಪ ಇದೆ ಇವರ ಮೇಲೆ ಅನ್ನುವಂಥ ಪ್ರಾಥಮಿಕ ಮಾಹಿತಿ ಸಿಗ್ತಾ ಇದೆ. ಈಗ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಈ ಕೇಸಿಗೆ ಸಂಬಂಧಿಸಿದಂತ ಕ್ಲಾರಿಟಿ ಈ ಕ್ಷಣದವರೆಗೂ ಕೂಡ ಸಿಗ್ತಾ ಇಲ್ಲ. ಯಾವುದು ಕೇಸ್ ಇದು, ಯಾಕಾಗಿ ಇವರ ಮೇಲೆ ಇಡಿ ದಾಳಿ ಆಯಿತು, ಇಲ್ಲಿಯವರೆಗೂ ಕೂಡ ಸ್ಪಷ್ಟತೆ ಸಿಗ್ತಾ ಇಲ್ಲ. ಬಟ್ ಅವರನ್ನ ವಶಕ್ಕೆ ಪಡೆಯಲಾಗಿದೆ ಅನ್ನುವಂಥ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಮಂಜುನಾಥ್ ಅವರಿಗೆ ಸೇರಿದಂತ ಒಟ್ಟು 6 ಕಡೆ ಇವತ್ತು ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಕರ್ನಾಟಕದ ವಿವಿಧೆಡೆ, ರಾಜ್ಯದ ಹೊರಗಡೆಯೂ ಕೂಡ ದಾಳಿಯಾಗಿದೆ ಅನ್ನುವಂಥ ಮಾಹಿತಿ ಇದೆ. ಗೋವಾದಲ್ಲಿ ದಾಳಿಯಾಗಿದೆ ಅಂತ, ಬೆಂಗಳೂರಿನ ರೇಸ್ ಕೋರ್ಸ್ ರಸ್ತೆಯಲ್ಲಿರುವಂಥ ಅವರ ಅಪಾರ್ಟ್ಮೆಂಟ್ನ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಮತ್ತು ಅವರನ್ನು ವಶಕ್ಕೂ ಕೂಡ ಪಡೆದಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಈ ಮಂಜುನಾಥ್ ಅವರು ಸತೀಶ್ ಜಾರಕಿಹೊಳಿ ಅವರ ಸಹೋದರಿಯ ಪತಿ ಮತ್ತು ಬಿಜೆಪಿ ಸಂಸದರಾಗಿದ್ದಂಥ ದೇವೇಂದ್ರಪ್ಪ ಅವರ ಪುತ್ರ. ಸದ್ಯ ಅವರನ್ನ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ಅನ್ನುವಂಥ ಡೀಟೇಲ್ ಸಿಗ್ತಾ ಇರುತ್ತೆ. ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಇವತ್ತು ಬೆಳಗ್ಗೆ ದಾಳಿ ಮಾಡಿರೋದು. ಅವರ ನಿವಾಸ, ಅವರ ಆಪ್ತರ ನಿವಾಸ, ಸ್ನೇಹಿತರು, ಇವರ ಮನೆಯ ಮೇಲೂ ಕೂಡ ರೇಡ್ ಆಗಿದೆ. ಆಗಲೇ ನಮ್ಮ ಪ್ರತಿನಿಧಿ ವಿವರಿಸ್ತಾ ಇದ್ರು, ಬೇನಾಮಿ ಆಸ್ತಿಗಳನ್ನು ಮಾಡಿದ್ದಾರೆ ಅನ್ನುವಂಥ ಆರೋಪವೂ ಕೂಡ ಇದೆ ಮಂಜುನಾಥ್ ಅವರ ಮೇಲೆ ಅಂತ. ಬೇರೆ ಬೇರೆಯವರ ಹೆಸರಲ್ಲಿ ಆಸ್ತಿ ಸಂಪಾದಿಸಿದ್ದಾರೆ, ಆದಾಯಕ್ಕೂ ಹೆಚ್ಚಿನ ಆಸ್ತಿಯನ್ನು ಹೊಂದಿದ್ದಾರೆ ಮತ್ತು ಇಲ್ಲೀಗಲ್ ಟ್ರಾನ್ಸಾಕ್ಷನ್ಸ್ಗಳು ಆಗಿದ್ದಾವೆ. ಅಬಕಾರಿ ಇಲಾಖೆಯ ಅಧಿಕಾರಿಯಾಗಿ ಮನಿ ಲಾಂಡ್ರಿಂಗ್ನಂಥ ಗಂಭೀರ ಆರೋಪಗಳಿದ್ದಾವೆ ಅವರ ಮೇಲೆ. ವಿದೇಶಿ ವಿನಿಮಯ ಕಾಯ್ದೆಯನ್ನು ಉಲ್ಲಂಘಿಸಿದಂಥ ಆರೋಪಗಳು ಕೂಡ ಅವರ ಮೇಲೆ ಇದೆ ಅನ್ನೋ ಮಾಹಿತಿ ಲಭ್ಯವಾಗಿರೋದು. ಸದ್ಯ ಅವರನ್ನ ವಶಕ್ಕೆ ಪಡೆಯಲಾಗಿದೆ. ಅವರ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ವಿವರಣೆಯನ್ನ ಕೂಡ ಕೇಳ್ತಾ ಇದ್ದಾರೆ. ಆಸ್ತಿಗೆ ಸಂಬಂಧಿಸಿದಂತೆ, ದಾಖಲೆಗಳಿಗೆ ಸಂಬಂಧಿಸಿದಂತೆ ವಿವರಣೆಯನ್ನ ಕೂಡ ಇಡಿ ಅಧಿಕಾರಿಗಳು ತೆಗೆದುಕೊಳ್ತಾ ಇದ್ದಾರೆ, ಪಡ್ಕೊಳ್ತಾ ಇದ್ದಾರೆ.
ಅನ್ನೋ ಮಾಹಿತಿ ಇದೆ. ದಾಳಿಯ ಸಂದರ್ಭದಲ್ಲಿ ಮಹತ್ವದ ದಾಖಲೆಗಳು ಪತ್ತೆಯಾಗಿದೆ. ಡಿವೈಎಸ್ಪಿ ದರ್ಜೆಯ ಅಧಿಕಾರಿ ಅವರ ನಿವಾಸಕ್ಕೆ ದೌಡಾಯಿಸಿದ್ದಾರೆ. ಇದು ಈ ಕ್ಷಣಕ್ಕೆ ಸಿಗ್ತಾ ಇರುವಂತ ಮಾಹಿತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.